ಏನಕ್ಕ ನೀನೇ ಕೂತ್ಬಿಟ್ಟಿದ್ಯಾ? ಏನಪ್ಪ ಮಾಡೋದು ಈ ಕಾಲದಲ್ಲಿ, ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಕರೆಕ್ಟ್. ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಹಾಳು ಮಾಡೋದು ಹಾಳು ಅಂತ ಗಾದೆ ಕೇಳಿದ್ಯೋ ಇಲ್ವೋ? ಹಾಗಿರ್ಬೇಕು. ಯಾವಾಗ್ಲೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಆಗ್ಲೇ ನಾವು ಜಾಣರಾಗು. ನಾಗವೇಣಿ, ಬಂದೇಮ್ಮ. ಈ ಕಾಫಿ ರವಿಗೂ ನಿಮ್ಮ ಅಪ್ಪನಿಗೂ ಕೊಟ್ಬಿಟ್ ಬಾ. ಮಾವಾ ತಗೋ ಕಾಫಿನಾ? ಥ್ಯಾಂಕ್ ಯು. ಅಪ್ಪ. ಅಕ್ಕ, ಇವತ್ ಬೆಳಿಗ್ಗೆ ಹಾಲು ಯಾರು ಕರ್ಸ್ಕೊಂಡಿದ್ದು? ನಾನೇ. ಯಾಕೋ? ಬಹಳ ಚೆನ್ನಾಗಿದೆ. ನನ್ನ ಲೈಫ್ ನಲ್ಲೇ ಕುಡಿದೆ ಇಂಥ ಕಾಫಿನ. ಏನೇ ಇದು? ಇದೇನ್ ಕಾಫಿನೋ ಕಲ್ಗಚ್ಚೋ? ಹೌದ್ರಿ, ನಾನು ಮಾಡಿದ್ರೆ ಕಲ್ಕಚ್ಚು, ನಿಮ್ ಮಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ್ನೇ ಕೇಳಿ ಹೇಳ್ತಾನೆ. ಹೇಗಿದೆ ರವಿ? ಅಮೃತ ಅಮೃತ ಇದ್ದಾಗಿದೆ. ಕೇಳಿದ್ರ? ಹೌದಪ್ಪ, ನೀ ಹೇಳಿದ್ಮೇಲೆ ಇದು ಕಲ್ಗಚ್ಚೆ ಆದ್ರೂ ಅಮೃತಾನೆ. ನಿಮಗೆ ಕಲಗಚ್ಚಿನ ಕಾಫಿ ಕುಡಿದ ಅಭ್ಯಾಸ ಅಂತ ಕಾಣುತ್ತೆ ಅಲ್ವೇ ಭಾವ? ಅಕ್ಕ, ಆ ವತ್ಸಲ್ಗೊಂದು ಗ್ಲಾಸ್ ಕಾಫಿ ಕೊಡು. ಕಾಫಿನ ಹೇಗೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಅಪ್ಪ, ಏನಮ್ಮ ಇಲ್ಲಿವರೆಗೂ ಬಂದ್ಬಿಟ್ಟೆ? ರಾಜಿ ಏನಾರಲ್ಲ? ಏನಿಲ್ಲಪ್ಪ, ಮನೇಲಿ ಕೆಲಸ ಇಲ್ಲದೆ ಸುಮ್ಮನೆ ಕೂತು ಕೂತು ಬೇಜಾರಾಗೋಯ್ತು. ಕಾಲೇಜ್ಗಾದ್ರೂ ಹೋಗೋಣ ಅನಿಸ್ತು. ವೇದ ಹೇಳಿದ್ಲು ಪ್ರಿನ್ಸಿಪಲ್ ನನಗೋಸ್ಕರ ಒಂದು ಸೀಟ್ ಇಟ್ಟಿದಾರಂತೆ. ಮನೇಲಿ ಕೇಳೋಕೆ ಧೈರ್ಯ ಇಲ್ಲದೆ ಇಲ್ಲಿಗೆ ಬಂದೆ. ಅಲ್ಲಿ ಚಿಕ್ಕಮ್ಮ ಏನಾದ್ರೂ... ಅದಕ್ಕೇನಂತಮ್ಮ, ಅವಳಿಗೆ ತಿಳಿಸಿ ಕೆಲಸ ಮಾಡಿದ್ರಾಯ್ತು. ನೀ ಏನು ಯೋಚನೆ ಮಾಡ್ಬೇಡ, ಮನೆಗೆ ಹೋಗು, ಆಮೇಲೆ ನಾ ಬರ್ತೀನಿ. ವೇದನ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ನಾಲ್ಕಬೇಡ ಹೂ ಕೊಡಮ್ಮ. ರಾಜೇ, ರಾಜೇಶ್ವರಿ, ರಾಜರಾಜೇಶ್ವರಿ. ಏನ್ರಿ ಅದು? ರಾಜಿ, ರಾಜೇಶ್ವರಿ, ರಾಜರಾಜೇಶ್ವರಿ ಅಂತ ಬಾಯಿ ತುಂಬಾ ಹೆಸರಿಡ್ದು ಕೂಗ್ತಿದ್ದೀರಲ್ಲ. ಏನೋ ಕೂಗ್ಬೇಕು ಅನ್ನಿಸ್ತು, ಕೂಗ್ದೆ. ಬಾ. ಏನ್ ವಿಷಯ? ಏನಿಲ್ಲ. ಏನು ಇಲ್ದೆ ಈ ಮಲ್ಲಿಗೆ ಹೂ ತರ್ತೀರಾ? ನನ್ಗೆ ಬೇಕಾದಷ್ಟು ಕೆಲಸ ಇದೆ. ಹೇಳೋದನ್ನ 2 ಮಾತಲ್ಲಿ ಹೇಳಿ ಮುಗಿಸಿ ಬೇಗ. ವತ್ಸಲ. ವತ್ಸಲ? ಏನಾಯ್ತು ವತ್ಸನ್ಗೆ? ರೇಗ್ ಬಿಡ್ವೆ. ವತ್ಸಲ ಪಾಪ ಕಾಲೇಜ್ ಹೋಗ್ಬೇಕು ಅಂತ ಆಸೆ ಪಡ್ತಾಳ ಕಣೆ. ನಂಗ್ ಗೊತ್ತ್ರಿ, ನಂಗ್ ಗೊತ್ತು. ನೀವ್ ರಾಗವಾಗಿ ವತ್ಸಲ ಅಂದಾಗ್ಲೇ ನಂಗ್ ಗೊತ್ತಾಯ್ತು ನೀವ್ ಇದೇ ಕೇಳ್ತೀರಾ ಅಂತ. ಅದೆಂತ ಹಿತ್ತಾಳಿ ಕಿವಿರಿ ನಿಮ್ದು? ಮಗಳು ಏನು ಹೇಳಿದ್ರು ಸಾಕು ಗೆಜ್ಜೆ ಕಟ್ಕೊಂಡು ಕುಣಿತೀರಾ. ಛೇ, ಅವಳೇನು ಹೇಳಿಲ್ಲ ಕಣೆ. ನಾನೇ ಈ ವಿಷಯ ನಿನ್ನ ಹತ್ರ... ಸಾಕು ಸುಮ್ಮನೆ. ನಿಮ್ ವಿಷಯ ಬಾರೆ ಮಹಾತಾಯಿ, ಬಾ. ಮೆತ್ತಿಗೆ ಸ್ಕೂಲ್ ತನಕ ಹೋಗಿ ನನಗೆ ಬುದ್ಧಿ ಹೇಳು ಅಂತ ಕಿವಿ ಚುಚ್ಚು ಕಾಣಿಸಿದ್ಯಾ? ನಾನೇನು ಹೇಳಿಲ್ಲ ಚಿಕ್ಕಮ್ಮ. ಬಾಯಿ, ನೀನೇನ್ ಹೇಳ್ತೀಯ ಏನ್ ಕೇಳ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಮನೆ ಕೆಲಸ ಮಾಡಕ್ಕೆ ಮೈಗಳ್ತನ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅಂತ ನಾಟಕ ಆಡ್ತಿದೀಯೇನೆ? ಯಾಕೆ ಈಗ ಆಡ್ತಿದಿ? ನಾವ್ ಏನಂತ ಅಂತ ಗಂಟ್ಲ ಹಾಡ್ಕೋತಿದೀಯೇ? ಹೌದ್ರಿ, ನನ್ ಗಂಟು ದೊಡ್ಡದು, ನಾನು ಹಚ್ಕೋತೀನಿ. ಯಾಕೆ ಜಗಳ? ಯಾಕೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಿ? ಇದೇನಪ್ಪ ಇದು ಗಂಡ ಹೆಂಡ್ರಿ ಜಗಳ ಕಿತ್ತಾಟ ಅಂದ್ರೆ? ನೋಡ್ದೇನಪ್ಪ ರವಿ, ನನ್ ಕಷ್ಟನ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನಗೆ ಬಾಯಾಡಿ ಪಟ್ಟ ಕಟ್ಟಿದ್ದಾರೆ. ಬಾಯಾಡಿ ಪಟ್ಟ? ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲಾದ್ರೂ ಉಂಟ ಇದು? ಬಾಳ ನನಗಿದೆಲ್ಲ ಹಿಡಿಸೋದಿಲ್ಲ. ಯಾವ ತಪ್ಪು ಮಾಡಿದೆ ಅಂತ ನಿನಗ ಪಟ್ಟ? ಇವಳಿದ್ದಾಳಲ್ಲ ಚಿತ್ರಾಂಗಿನಿ, ನೋಡು ಹೇಗೆ ಮಳ್ಳಿ ಹೇಗೆ ನಿಂತಿದ್ದಾಳೆ. ಇವಳು ಕಾಲೇಜಿಗೆ ಹೋಗ್ಬೇಕಂತೆ ಈಗ. ಈಗ ಕಾಲೇಜಿಗೆ ಹೋಗೋ ವಯಸ್ಸಾಯ್ತು. ಅದೇ ಕಾಲೇಜ್ ಹೋಗೋ ವಯಸ್ಸಾಯ್ತು. ಕಾಲೇಜಿಗೆ ಮಣ್ಣಾಕಿ BSc ಪಟ್ಟ ತಗೊಂಡು ಏನು ಮಾಡ್ಬೇಕೀಗ? ಅದೇ ಪಟ್ಟ ತಗೊಂಡು ಏನ್ ಮಾಡ್ಬೇಕಂತೆ ಇವಾಗ? ಅಪ್ಪ. ಏನ್ರಪ್ಪ? ರವಿ, ನಾನೇನು ಮನೆ ಮುಳುಗೋ ಅಂತ ಮಾತಾಡ್ಲಿಲ್ಲಪ್ಪ. ಮಗು ಕಾಲೇಜ್ ಹೋಗ್ಬೇಕು ಅಂತಂದ್ರು. ಏನೋ ತುಂಬಾ ಆಸೆ ಪಟ್ಟು ಕೇಳ್ಕೊತಾ ಇದ್ದಾಳಲ್ಲ ಅಂತ ಹೇಳದ್ನಪ್ಪ. ಹೌದೌದು, ಇವಳು ಹೇಳಿದ್ಲು, ಅವ್ರು ಕೇಳಿದ್ರು. ಕಾಕ, ನೀನ್ ಯಾಕೆ ದುಡ್ತೀಯ? ಸ್ವಲ್ಪ ಸುಮ್ನೆ ನಾನು ಮಾತಾಡ್ತೀನಿ. ಗಾದೆ ಮಾತು ಕೇಳಿದ್ಯಲ್ವೋ, ಬುದ್ಧ ಮಾತು ಹೇಳಿದ್ರು ಒದ್ ಕಣ್ ಸತ್ರು ಅಂತ. ನೀನ್ ಅವಳು ಒಳ್ಳೇದಕ್ಕೆ ಹೇಳ್ತೀಯ ಅಂತ ಭಾವನೆ ಹೇಗೆ ಅರ್ಥವಾಗಬೇಕು?
ನಿನ್ನ ಮನಸ್ಸು ಎಂಥದ್ದು ಅಂತ ನನಗ್ ಗೊತ್ತು. ನಿನಗಿರೋ ಸಹನೆ, ಸಮಾಧಾನ, ಶಾಂತಿ ಯಾರಿಗಿದೆ ಈ ಮನೆಯಲ್ಲಿ? ಇದು ಅವ್ರಿಗೇನಾದ್ರೂ ಗೊತ್ತಾ? ಅಲ್ವಯ್ಯ ರವಿ, ಈಗ ಸುಮ್ಮನೆ ರೀ ಬಾಬಾ. ಇಲ್ಲದ್ದೆಲ್ಲ ಅಂದು ಯಾಕೆ ಅವಳು ಹೊಟ್ಟೆ ಉರಿಸ್ತಾ ಇದ್ದೀರಿ? ಒಟ್ನಲ್ಲಿ ನೀವೆಲ್ಲ ಸೇರ್ಕೊಂಡು ಈ ಮನೆಯಲ್ಲಿ ಅವಳ ಮನಸ್ಸಿಗೆ ನೆಮ್ಮದಿನೇ ಇಲ್ಲದ ಹಾಗೆ ಮಾಡ್ಬಿಟ್ರಿ. ಅಯ್ಯೋ ನೆಮ್ಮದಿನಪ್ಪ, ನೆಮ್ಮದಿ ಎಲ್ಲಿಂದ ಬರ್ಬೇಕು ಈ ಮನೆಯಲ್ಲಿ? ಈ ಎಡವಟ್ಟು ಸಂಸಾರನ ಹೇಗೆ ನಿಲ್ಸಿದ್ದೀನ ಅನ್ನೋದು ಆ ಭಗವಂತನಿಗೆ ಗೊತ್ತು. ಯಾವತ್ತು ಈ ಮನೆ ಕಾಲಿಟ್ಟು ಆವತ್ತಿನಿಂದ ಈ ಗೋಳು ತಪ್ಪಿದ್ದಲ್ಲ ಅಪ್ಪ. ಅಳಬೇಡಕ್ಕ, ಅಳಬೇಡಕ್ಕ. ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನಿನ್ನ ಬಿಟ್ಟು ನನಗ್ ತಾನೇ ಯಾರಿದ್ದಾರೆ ಹೇಳು? ನನಗ್ ತಾಯಿ, ಅಕ್ಕ ಎಲ್ಲ ನೀನೆ. ಯಾರಾದ್ರೂ ನಿನ್ನ ಬಗ್ಗೆ ಒಂದು ಕೊಂಕು ಮಾತಾಡಿದ್ರು ನನ್ನ ಕರ್ಲ ಕಿತ್ತು ಬರುತ್ತೆ. ಹಾಳಾಗೋಗ್ಲಿ ಬಿಡು, ನಿನಗೆ ಬೇಕು ನಿಷ್ಠೂರ? ಮಲಮಗಳನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ಸ್ವಂತ ಮಗಳನ್ನ ಕಾಲೇಜಿಗೆ ಕಳಿಸ್ತಾ ಇದೆಯಾ ಅಂತ ತಾನೇ ಇವರ ಅಭಿಪ್ರಾಯ? ಕಳಿಸಿ ಕಳಿಸಿ ಭಾವ ಅವರೇ, ನಿಮ್ ಮಗಳನ್ನ ಕಾಲೇಜ್ಗಾದ್ರೂ ಕಳಿಸಿ, ಕಾಡ್ಗಾದ್ರೂ ಕಳಿಸಿ, ಏನ್ ಬೇಕಾದ್ರೂ ಹಾಳಾಗಿ ಹೋಗ್ಲಿ ಬಿಡು. ಬೆಳಗಿಂದ ಸಂಜೆವರೆಗೂ ಅನಿಷ್ಟದ ಮುಖಾನ ನೋಡೋದಾದ್ರೂ ತಪ್ಪುತ್ತೆ. ಅದನ್ನೇ ನಾನು ಹೇಳಿದ್ರು, ಕೆಲವು ಗಂಟೆಗಳ ಕಾಲವಾದ್ರೂ ಎನ್ನಿಷ್ಟದ ಮುಖ ನಿನ್ನ ಕಣ್ಣುಗಳಿಂದ ದೂರವಾಗಿರ್ಲಿ ಅಂತ. ಹೋಗ್ಬಿಟ್ಟು ಬಾ ತಾಯಿ, ಹೋಗ್ಬಿಟ್ಟು ಬಾ. ಕಾಲೇಜಿಗೆ ಹೋಗಿ ಅದೇನು ಉದ್ಧಾರ ಮಾಡ್ತೀಯೋ ಮಾಡು. ಮಾಡು. ನಾನು ಕಾಲೇಜ್ ಹೋಗ್ಬೇಕು ಅಂದ್ರದಿಂದ ನೀವಿಷ್ಟೊಂದು ಮಾಡಬೇಕಾಯ್ತು. ನನ್ ಕ್ಷಮಿಸ್ಬಿಡಿ. ಇದು ನನಗೇನು ಗೊತ್ತೇನಮ್ಮ, ಇದುವರೆಗೂ ಒಬ್ಳೆ ಅಂತಿದ್ಲು, ಈಗ ಇವನು ಸೇರ್ಕೊಂಡ. ಅನ್ಕೊಳ್ಳಿ ಬಿಡು. ನೀನ್ ಮಾತ್ರ ಇದನ್ನ ಯಾವ್ದನ್ನು ಮನಸ್ಸು ಕಚ್ಕೊಳ್ದೆ ನಾಳೆಯಿಂದ ಕಾಲೇಜ್ ಹೋಗು. ಆಗೋದೆಲ್ಲ ಒಳ್ಳೇದಕ್ಕೆ. ಹೋಗ್ಬ. ರವಿ, ಬನ್ನಿ ಭಾವ. ಏನೋ ಬರಿತಾ ಇದೆ? ಹೌದು. ಊಟ ಆಯ್ತೇನೋ? ಏನೋ ನಿಮ್ದು ಐದಿಂದ ಅಚ್ಚುಕಟ್ಟಾಗಾಯ್ತು. ಡೆಲ್ಲಿ ನಿಂತವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನು ಇಲ್ವಲ್ಲ. ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಣ ಕಣೆಯ ಜಾಣ. ನೀ ಬಂದ್ ಕೆಲ್ಸ ಮುಗಿತೇನಪ್ಪ? ಎಲ್ಲ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎತ್ತಿನ ಅಂತ ಇಲ್ಲೇ ಇರಕ್ಕಾಗತ್ತೆ? ಅಲ್ಲಿ ನಿಮ್ಮ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ? ಏನ್ ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ? ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರ್ಗೋಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಯಾಕಪ್ಪ? ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮಕ್ಕನ ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿಮ್ಮಕ್ಕ ನಾ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೇನೆಯಾ ನಾನು ಈ ಮನೆ ಯಜಮಾನ. ಯಾಕೆ ನಗ್ತಾ ಇದೆ? ತಗೊಳ್ಳಿ ಇದನ್ನ. ಏನ ಇದು ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳ್ಸಿ ನಮ್ಮ ಅಕ್ಕನ ಮೂಗಿನ ಕೆಳಗೆ ಅಂಟಿಸಿ ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮ ಅಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗ್ಲಿ. ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವ್ರದ್ದು ಅಮ್ಮವರ ಗಂಡ ನಾಟಕ ನೋಡಿದಿರಾ? ನೋಡಿದೀನಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ. ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನಿಮ್ಗೆ ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ಕಾ. ಮನೇಲಿ ಯಾರು ಇಲ್ಲ, ಎಲ್ರು ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ ಹೋಗಿದ್ದಾರೆ? ನೀನೊಬ್ಳೆ ಇದೆಯಾ? ಮತ್ ನೀನ್ ಯಾಕೆ ಹೋಗ್ಲಿಲ್ಲ?
ಒಬ್ಳೆ ಇರೋದು ಬೇಜಾರಾಗ್ಲಿಲ್ಲ ನಿನಗೆ? ಯಾಕೆ ಮೌನವಾಗಿದೀಯ? ಅಲ್ಲೇ ನಿನ್ ಇಷ್ಟಾರ್ಥ ಎಲ್ಲ ನೆರವೇರ್ತಲ್ಲ, ಮುಖ ಯಾಕೆ ಇನ್ನೂ ಹರಳೆಣ್ಣೆ ಕುಡಿದು ಹಾಗಿದೆ. ಓಹೋ, ನಿನಗೆ ಹಿತವಾಗಿ ಮಾತಾಡೋದನ್ನ ಕೇಳಿ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅಕ್ಕನ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೇನೆ ನೀನು ಬಾಯ್ ಬಿಡೋದು ಅಲ್ಲ? ಏನ್ ಮಾಡ್ಲಿ, ನನಗೆ ಆತರ ಮಾತಾಡಿಸಿ ಅಭ್ಯಾಸ ಇಲ್ವಲ್ಲ. ನೀನ್ ಹೀಗೆ ಮೌನವಾಗಿದ್ದರೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗೋದಿಲ್ಲ. ಆಗ್ದೇನೆ ಇಷ್ಟು ಉದ್ಧಾರ ಮಾಡಿದ್ರಲ್ಲ, ಅದ್ ಸಾಲ್ದೇನು? ಗುಡ್ ಗುಡ್. ಅಮ್ಮ ಅವ್ರು ಮಾತಾಡೋಕ್ಕೂ ಬರುತ್ತೆ. ಕಂಟಿನ್ಯೂ ಪ್ಲೀಸ್, ಕಂಟಿನ್ಯೂ. ಏನ್ರಿ, ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ ಮೇಲೆ ಹೀಗೆ ದ್ವೇಷ ಸಾಧಿಸ್ತಾ ಇದ್ದೀರಾ? ನೀವ್ ವಿದ್ಯಾವಂತರು, ತಿಳುವಳಿಕೆ ಇರೋರು, ಸುಸಂಸ್ಕೃತರು, 10 ಊರು ತಿರುಗಿರೋರು, 10 ಜನನ ನೋಡಿರೋರು. ನನ್ನಂತವಳಿಗೆ ನೀವು ದಾರಿ ತೋರಿಸ್ಬೇಕು. ಅದನ್ ಬಿಟ್ಟು ಹೀಗ್ ಮಾತಿನಿಟ್ಟಿಲಿ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ನಾನ್ ನೋಯಿಸ್ತಾ ಇದ್ದೀರಾ? ಇನ್ನೇನು, ಹಾಲು ಕುಡಿದು ನೀರ್ ಬೆರೆಸ್ತೀನಿ ಅಂದ್ರಿ, ಬಟ್ಟೆ ಹರಿದು ಅನ್ಯಾಯ ಮಾಡ್ತೀನಿ ಅಂದ್ರಿ, ಅನಿಷ್ಟ ಮುಖನ ಯಾಕೆ ನೋಡ್ಬೇಕು ಅಂದ್ರಿ. ಇನ್ನು ಈಗ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೀನ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಬುದ್ಧಿ ಇದ್ರೋಳು ಅವಿವೇಕೆ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು. ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವಾತಂತ್ರ್ಯ ಈ ಮನೆಯಲ್ಲಿ ನಿನಗಿದೆ. ನೀನ್ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡ್ಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೇಲಿ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತೆನೆ ನಡ್ಕೊಳ್ಳದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಷ್ಟದಾಗ ಕಾಲೇಜ್ಗೆ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನೀನ್ ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳ್ಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯ್ತು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುಡ್ ಲಕ್. ಬರೀ ಚೆನ್ನಾಗಿದ್ಯಾ? ಅಮ್ಮ ಚೆನ್ನಾಗಿದ್ಯಾ? ಏನ್ ಭಾವ, ನನ್ ನೋಡ್ತಾ ಇದ್ದ ಹಾಗೆ ಕಾಫಿನ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಟ್ರಲ್ಲ. ಅದು ಹೋದಿಯಾ ಪಿಶಾಚೇಂದ್ರ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ವಕ್ರಿಸ್ಬಿಟ್ಟಿಲ್ಲ. ಏನಪ್ಪ ರವಿ, ಯಾವಾಗ ಬಂದೆ? ಈಗ ತಾನೇ ಬಂದೆ, ಕೈ ನೋಡಕ ಅವಸ್ಥೆ. ಅಯ್ಯೋ ಇದೇನ್ರಿ, ಮೈ ಮೇಲೆ ಕಾಫಿ ಚೆಲ್ಕೊಂಡ್ಬಿಟ್ಟಿದ್ದೀರಾ? ಏನಾಯ್ತು ಅಂತಂದ್ರೆ ನಾನ್ ಇಲ್ಲಿ ಬಂದಲ್ಲ, ನಾನ್ ನೋಡಿದ ಸಂತೋಷದ ಭರದಲ್ಲಿ ಕಾಫಿನ ಮೈ ಮೇಲೆಲ್ಲ ಹಾಕೊಂಡ್ಬಿಟ್ರು. ಭಾವ, ನಿಮಗೊಂದು ಹ್ಯಾಪಿ ನ್ಯೂಸ್. ನೀನ್ ಆಗಾಗ ಬಂದು ಹೋಗ್ತಿರೋದೇ ನಮಗೆ ಹ್ಯಾಪಿನೆಸ್. ಇನ್ನು ಮೇಲೆ ಆಗಾಗ ಬಂದು ಹೋಗೋ ಪಂಚಾಯ್ತಿನೇ ಇಲ್ಲ, ಇಲ್ಲೇ ಇದ್ದು ಬಿಡೋದು. ದೆಹಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜಾಲಿ ಫ್ಯಾಕ್ಟ್ರಿ ಜಾಯಿನ್ ಆಗ್ಬಿಟ್ಟು. ಜಾಲಿ ಫ್ಯಾಕ್ಟ್ರಿ ಸೇರ್ಬಿಟ್ಯಾ? ರೂಮ್ ಏನ್ ಮಾಡಿದೆ? ರೂಮ್ ಯಾಕ್ರಿ, ನಮ್ಮ ಮನೆ ಇಲ್ವಾ? ಓಹೋ, ಹೌದು. ಯಾಕೆ ಭಾವ, ನಾನು ಈ ಮನೇಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಅವಳು ಇಷ್ಟಪಟ್ಟ ಮೇಲೆ ಮುಗಿದು ಹೋಯ್ತು. ಇರಪ್ಪ ಇರು, ನಾನು ಕೊಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ ತಾನೆ. ಅರ್ಥ ಬಿಟ್ಟಿದ್ದೀರೇನೋ ಅಂತ ಜ್ಞಾಪಿಸ್ದೆ. ಏನಪ್ಪ ಅದು? ಏನಿಲ್ಲಕ್ಕ, ನನ್ನ ಭಾವನ ಸಮಾಚಾರ. ಹೋಗಪ್ಪ, ಮುಖ ಕೈಕಾಲು ತೊಳ್ಕೊಂಡು ಬಾ, ಉಪ್ಪಿಟ್ಟು ತಿನ್ನೋವಂತೆ. ಸರಿ. ಅಮ್ಮ ಉಪ್ಪಿಟ್ಟಿನ
ವತ್ಸಲ ಎಲ್ಲಿ? ಮೆತ್ತಿ ಹೇಳ್ಬೇಕು. ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ವತ್ಸಲ, ವತ್ಸಲ, ಯಾಕೆ ಹಾಗೆ ನೋಡ್ತಾ ಇದ್ದೀಯ? ನನ್ನ ಗುರುತು ಹತ್ತಲಿಲ್ಲ ನಿನಗೆ? ನಾನು ರವಿ. ಯಾಕೆ ಕಳೋದು? ಯೋಚನೆ ಮಾಡಬಾರ್ದು. ಬೇಗ ವಾಸಿಯಾಗಿದೆ, ಬೇಗ ವಾಸಿಯಾಗಿದೆ. ಹಲೋ ಡಾಕ್ಟರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಿದೆ ವತ್ಸಲಾಗೆ? ವೀಕ್ ಆಗಿದ್ದಾಳೆ. ಮನಸ್ಸಿಗೆ ಏನೋ ಹಚ್ಕೊಂಡು ತುಂಬಾ ಕೊರಗ್ತಾ ಇದ್ದಾಳೆ. ವಿಷಯ ಏನು ಅಂತ ಕೇಳಿದ್ರೆ ಮಾತೇ ಆಡೋದಿಲ್ಲ. ಬಲವಂತ ಮಾಡಿದ್ರೆ ಆಳ್ತಾಳೆ. ಪೇರೆಂಟ್ಸ್ ಕೇಳಿದ್ರೆ ಅವ್ರು ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ. ಎಕ್ಸ್ಕ್ಯೂಸ್ ಮೀ. May I get in, sir? Yes, come in. So you are Mr. Ravi? Yes, sir. Very good. 600 ಜನ ಅಭ್ಯರ್ಥಿಗಳಲ್ಲಿ ನಿಮ್ಮನ್ನೇ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಮಾಡಿದೆ. Very kind of you, sir. ನೀವು ನಮ್ಮ ಕಂಪನಿ ಅಭ್ಯರ್ಥಿಗೆ ಸ್ವಲ್ಪ ಶ್ರಮ ಪಟ್ಟರೆ ಮ್ಯಾನೇಜರ್ ಕೂಡ ಆಗಬಹುದು. I will try. Now, please go and meet the secretary. Thank you, sir. Yes? Mr. Ravi is coming. Tell him the nature of work he has to do. Thank you. Oh. ಆಶ್ಚರ್ಯ, ಕೂತು ಬಿಟ್ಟಿದ್ದೀಯೇ? ಹೇಗಿದ್ದೀಯಾ? ಆರೋಗ್ಯವಾಗಿದ್ದೀ ತಾನೆ? ಓ, ನಗ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗಿಯೂ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಬಹಳ ಭಯ ಆಗಿತ್ತು. ಅಲ್ಲ, ನೀನಿಷ್ಟು ಬೇಗ ಗೆಲುವಾಗಬೇಕಾದ್ರೆ ಅದ್ಯಾವ ಔಷಧಿ ಸಹಾಯ ಮಾಡಿರಬಹುದು? ಅದ್ಯಾವ್ದಾದ್ರೂ ಮಾಡಿರ್ಲಿ ಬಿಡು. ಸದ್ಯ ನೀನು ಆರೋಗ್ಯವಾಗಿದ್ದೀಯಲ್ಲ, ಅದೇ ನನಗೆ ಬೇಕಾಗಿದ್ದು. ನಾಳೆ ಬೆಳಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಆಡ್ತಾ ಇರೋ ಮಾತು ನಿನ್ನ ಕಿವಿ ಮೇಲೆ ಬೀಳ್ತಾ ಇದೆ ತಾನೆ? ನಾಳೆ ಬೆಳಗ್ಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಕಣ್ಣೀರು? ನಾನು ಹೋಗೋದು ನಿನಗಿಷ್ಟ ಇಲ್ವಾ? ನಾನು ಇಲ್ಲೇ ಇದ್ರೆ ನಿನಗಿಷ್ಟನಾ? ನಿಜವಾಗಿ? ಸರಿ, ನನಗೀಗ ಮೈಸೂರಲ್ಲೇ ಒಂದು ಕೆಲಸ ಸಿಕ್ಕಿದೆ. ಇನ್ಮೇಲೆ ಇಲ್ಲೇ ಇದ್ದು ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಸಂತೋಷನಾ? ಎಷ್ಟಮಾಯ್ತು? ಕೆಜಿಗೆ 280 ಸರ್. ಇಟ್ಕೊಳಪ್ಪ. ಓಹೋ, ಗೋಪಾಲ್ ರಾಯರು, ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ. ಏನ್ ಕಥೆ? ಎಷ್ಟು ಬದಲಾಯಿಸ್ಬಿಟ್ಟಿದ್ದೀರಾ? ನಾನು ರಾಜರಾಯ, ಗುರ್ತು ಸಿಕ್ತೆ? ಸಿಕ್ತು ಸ್ವಾಮಿ. ಮೈಸೂರ್ಗೆ ಯಾವಾಗ ಬಂದ್ರಿ? 1 ವರ್ಷ ಆಯ್ತು. ನನ್ನ ಮಗ ವಾಸು ಗೊತ್ತಲ್ಲ, ಇಷ್ಟಿದ್ದ ಈಗ ಬೆಳೆದಿದ್ದಾನೆ. ಒಂದು ಫ್ಯಾಕ್ಟ್ರಿ ತಗೊಂಡಿದ್ದಾನೆ. ಆಗ್ಲೇ ಊರ್ ಬಿಟ್ಟು ಇಲ್ಲಿ ಬಂದು. ಅದ್ ಸರಿ, ಮನೆಯಲ್ಲಿ ಮಾಡಿದಿರಿ? ಇಲ್ಲೇ ಜಯಲಕ್ಷ್ಮೀಪುರದಲ್ಲಿ. ನಮ್ಮ ಸ್ನೇಹಿತ ವಿಶ್ವೇಶ್ವರಯ್ಯ ಅಂತ ಫಾರಿನ್ಗೆ ಹೋದ, ಅವ್ರ ಮನೆನೇ ತಗೊಂಡ್ಬಿಟ್ರು. ನೀವೇನ್ ಸ್ವಾಮಿ ಶ್ರೀಮಂತರು, ಮನೆ ಬೇಕಾದ್ರೂ ಕೊಂಡ್ಕೋತೀರಿ, ಊರ್ನೇ ಬೇಕಾದ್ರೂ ಕೊಂಡ್ಕೋತೀರಿ. ತಮಾಷೆ ಮಾಡ್ತಾ ಇದ್ದೀರಾ ನೀವು. ಅಂದ ಹಾಗೆ ಹೇಗಿದ್ದಾಳೆ ನಮ್ಮ ಅಂದದ ಹುಡುಗಿ? ಅದೇ ವತ್ಸಲ. ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದಾಳೆ ಸ್ವಾಮಿ. ಹೌದು, ನಿಮ್ ಮಾವನವ್ರು ಸತ್ತಾಗ ಮೊಮ್ಮಗಳ ಹೆಸರಲ್ಲಿಟ್ಟಿರೋ ದುಡ್ಡಲ್ಲಿ ವತ್ಸಲಾಗ ಒಂದ್ ಮನೆ ತಗೋತೀನಿ ಅಂತ ಹೇಳಿದ್ರಲ್ಲ, ತಗೊಂಡ್ರೆ?
ಆದ್ರೆ ಅದ್ ಯಾಕೋ ಸರಿ ಹೋಗ್ಲಿಲ್ಲ ಸ್ವಾಮಿ. ಆ ದುಡ್ಡನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಅದ್ರಲ್ಲಿ ಒಂದ್ ತಂಬಡಿ ಮುಟ್ಟೋದಕ್ಕೂ ನಾನು ಇಷ್ಟಪಡಲ್ಲ. ಪಾಪ ಅವಳಿಗೆ ತಾತ ಕೊಟ್ಟಿದ್ದ ದುಡ್ಡು ಅಲ್ವೇ? ಆದಷ್ಟು ಬೇಗ ಒಳ್ಳೆ ವರನ್ ನೋಡಿ ಮದುವೆ ಮಾಡಿ ಆ ಹಣನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ಬೇಕು ಅಂತಿದ್ದೀನಿ ಸ್ವಾಮಿ. ನಿಮ್ಮಂಥವ್ರು ಲಕ್ಷದಲ್ಲಿ ಒಬ್ರು ಅಷ್ಟೇಯ. ಅಂದಾಗೆ ಎಲ್ಲಿ ನಿಮ್ಮನೆ? ಇಲ್ಲೇ 4ನೇ ಮೇ ರಸ್ತೆ 92 ಮನೆ ನಂಬರು. ಮೇಷ್ಟ್ರು ಗೋಪಾಲನ ಮನೆ ಯಾವ್ದಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಬನ್ನಿ, ಡ್ರಾಪ್ ಮಾಡ್ಬಿಡ್ತೀನಿ. ಬಿಡಿ ಬಿಡಿ, ಇನ್ನೊಂದಿಷ್ಟು ತರಕಾರಿ ತಗೊಂಡು ಪೋಸ್ಟ್ ಆಫೀಸ್ ಕೊಟ್ಟು ಬರ್ತೀನಿ. ನೀವು ನಡೀರಿ. ಬಂದೆ. ಆಯ್ತು, ಮನೆ ಕಡೆ ಬರ್ತೀನಿ. ಖಂಡಿತ ಮನೆ ಬರ್ಬೇಕು. ಬರ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಪತ್ತೆ ಹಚ್ಚಿಬಿಡ್ತೀನಿ. ಆಯ್ತಾ? ಎಷ್ಟಮ್ಮ ಆಯ್ತು? 15 ರೂಪಾಯಿ ಆಯ್ತು ಬುದ್ಧಿ. 5 ರೂಪಾಯಿ ಏನಮ್ಮ ಅಷ್ಟೊಂದು ಬೆಲೆ? ಏನ್ ಮಾಡೋದು ಬುದ್ಧಿ, ಬೆಲೆ ಎಲ್ಲ ಜಾಸ್ತಿ. ಓಹೋ, ಇಷ್ಟೊಂದೆಲ್ಲ ಯಾಕೆ ತರಕ್ ಹೋದ್ರಿ ಇದೆ? ಆತ್ಮೀಯರು ನೋಡೋವಾಗ ಬರೀ ಕೈಲಿ ಬರೋಕಾಗತ್ತೇನೋ? ಅಂದ್ಹಾಗೆ ನನ್ನ ಪರಿಚಯ ನಿಮಗಿಲ್ಲ ಅಂತ ಕಾಣುತ್ತೆ. ವತ್ಸಲ ಅವ್ರ ಅಮ್ಮನಿಗೆ ನಾನು ಸೋದರ ಮಾವ. ವತ್ಸಲ ಹೇಗೆ ಅವ್ರ ಅಮ್ಮನಿಗೆ ಒಬ್ಬಳೇ ಮಗಳು, ಹಾಗೆ ನನಗೆ ವಾಸು ಒಬ್ಬನೇ ಮಗ. AMI ಪಾಸ್ ಮಾಡ್ಕೊಂಡು ಸ್ವಂತವಾಗಿ ಇಂಡಸ್ಟ್ರಿ ಇಟ್ಕೊಂಡಿದ್ದಾನೆ. ಅಂತ ಎಲ್ಲಿ ಮಗು ಕಾಣಿಸ್ತಾ ಇಲ್ವಲ್ಲ? ಪುಟ್ಟು, ಏನಮ್ಮ ಏನಮ್ಮ? ನಮಸ್ಕಾರ ಮಾಡಪ್ಪ. ತಾತ ಆ? ನಮಸ್ಕಾರ. ಆ, ಅಲ್ಲಪ್ಪ, ಮಗನಿಗಿನ್ನು ಮದುವೆನೇ ಆಗಿಲ್ಲ, ಆಗ್ಲೇ ತಾತ ಮಾಡ್ಬಿಟ್ಯ ನನ್ನ. ವತ್ಸಲ ಎಲ್ಲಿ? ಅಮ್ಮ, ವತ್ಸಲ. ಇಲ್ಲೇನಾ ವತ್ಸಲ? ಓಹೋ, ಎಷ್ಟುದ್ದ ಬೆಳ್ಬಿಟ್ಟಿದ್ಯಾ ನನ್ ತಾಯಿ. ನನ್ನ ಕಣ್ಣೇ ನಾನು ನಂಬೋಕ್ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಲಂಗ ಹಾಕೊಂಡು ಮುದ್ದಾಗಿ ಮಾತಾಡ್ತಾ ಇದ್ದೆ. ನೀನ್ ನೋಡಿದ್ರೆ ನಿಮ್ಮ ಅಮ್ಮನ್ ನೋಡ್ದ ಹಾಗಾಗತ್ತೆ. ಎಲ್ಲ ಆ ತಾಯಿ ತದ್ರೂಪೆ. ಗೋಪಾಲ್ ರಾಯ್ರೆ, ಒಂದು ಶುಭ ಸಮಾಚಾರ ಮಾತಾಡೋಣ ಅಂತ ಬಂದಿದ್ದೀವಿ. ನಿಮ್ಮ ಮೊದಲನೇ ಹೆಂಡತಿ ಇದ್ದಾಗ ಮಾವ ನಿನ್ನ ಮಗಾನೆ ನನ್ನಳಿಯ ಅಂತ ಹೇಳ್ತಾ ಇದ್ಲು. ಸತ್ತು ಸ್ವರ್ಗದಲ್ರು ಆಕೆ ಆಸೆನ ಪೂರೈಸಬೇಡ್ವೆ. ಅದಕ್ಕೆ ವತ್ಸಲನ ನನ್ನ ಮಗ ವಾಸುಗ್ ತಂದ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ತುಂಬಾ ಸಂತೋಷ. ಈ ಕಾಲದಲ್ಲಿ ಇಷ್ಟು ದೊಡ್ಡ ಮನ್ಸ್ ಮಾಡಿ ಹೆಣ್ಣು ಕೊಡಿ ಅಂತ ಯಾರು ಬರ್ತಾರೆ? ಏನಪ್ಪ ಹುಡುಗಿ ಒಪ್ಕೆ ತಾನೆ? ನೀವಿಬ್ರು ಒಪ್ಪದ್ಮೇಲೆ ನನ್ನೇನಮ್ಮ ಕೇಳೋದು? ಮಕ್ಕಳು ಅಂದ್ರೆ ಹೀಗಿರ್ಬೇಕು, ಹಾಕಿದ ಗೆರೆ ದಾಟಬಾರ್ದು. ಇದೇನ್ ಗೋಪಾಲ್ ರಾಯ್ರೆ, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಬಡವನಿಗೆ ಬಂಗಾರದ ಗಟ್ಟಿ ಕೊಟ್ಟು ಮಾತಾಡು ಅಂತಂದ್ರೆ ಏನ್ ಮಾತಾಡ್ತಾನೆ? ವತ್ಸಲ ತುಂಬಾ ಅದೃಷ್ಟವಂತೆ. ಅಂದ್ರೆ ನಿಮ್ಗೆಲ್ಲ ಒಪ್ಪಿಗೆ ಆದ ಹಾಗಾಯ್ತು. ನಿಮ್ ಪರವಾಗಿ ನಾನೇ ಹೋಗಿ ಪುರೋಹಿತನ್ ಕಂಡು ಮುಂದಿನ ತಿಂಗಳೇ ಮುಹೂರ್ತ ನಿಷ್ಕರ್ಷೆ ಮಾಡ್ಕೊಳಕ್ ಹೇಳ್ಬಿಡ್ತೀನಿ. ಆಯ್ತು ತಾನೆ? ಬರ್ಲಾ? ಬರ್ತೀನಮ್ಮ. ಅಂದಾಗೆ ಇದೆಲ್ಲ ತ್ರಿಮೂರ್ತಿಗಳೆಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ. ನಮಸ್ಕಾರ. ಸಲಾಂ ಸಲಾಂ. ತಂದಿದ್ದೀರೇನ್ರಿ ಹಣನ? ಹಣ? ಏನ್ ರೀ, ನಮ್ ತಾಳ್ಮೆಗೂ ಒಂದು ಮಿತಿ ಇದೆ ರೀ ರಾಜಾರಾಯ್ರೆ. ಬಡ್ಡಿನೂ ಇಲ್ದೆ ಅಸ್ಲು ಇಲ್ದೆ ವರ್ಷಾನ್ಗಟ್ಲೆ ಕಾಯೋಕೆ ಮೇಮೇಮೋ ಕೋಟ್ಯಾಧೀಶ್ವರನ್ ಕಾದು. ಪೆಹಲೆ ನಮ್ದು ಹೆಣ ಮಡಗಿ ಬಾತ್ ಕರೋ. ಹೆಣ ಬಿದ್ಮೇಲೆ ಬಾತು ಇಲ್ಲ ಮಾತು ಇಲ್ಲಪ್ಪ. ನೋಡು ರಾಜಾಕಿರಾವ್, ನಮ್ದುಗೆ 25,000 ಕೊಟ್ಟಿದ್ದಾರೆ. ಹೌದು, ಅಸ್ಲು ಬಡ್ಡಿ ಎಲ್ಲಾ ಸೇರಿ 75,000 ಆಗಿದ್ದಾರೆ. ಆಗಿರ್ಬೋದು ಆಗಿರ್ಬೋದು. ನೀದಿ 70 ಹ್ಮ್. ನಾದಿ 50. ರೀ, ನಿಮ್ಮನ್ ನೋಡಿದ್ರೆ ದೊಡ್ಡ ದಗಲ್ಬಾಜಿ ಹಾಕಾಣಿಸ್ತಿರಲ್ರಿ. ಯಾರ್ರಿ ದಗಲ್ಬಾಜಿ? ನಿಮ್ಮ ಹಣ ನಮ್ಗೇನ್ ಬೇಕಾಗಿಲ್ಲ. ಹಣ ಬಂದ ತಕ್ಷಣ ಮುಖದ ಮೇಲೆ ಎಸಿತೀವಿ. ಅರೆ, ನಮ್ದುಗೆ ಹೆಣ ತಿಂದು ನಮ್ದುಗೆ ಮೇಲೆ ಜೂರತ್ ಮಾಡ್ತಾರೆ. ವಾಸು ವಾಸು, ಜಗಳ ಬೇಡ. ಎಷ್ಟೇ ಆಗ್ಲಿ ಕೊಟ್ಟೋರ್ ಅವರು, ಈಸ್ಕೊಂಡೋರ್ ನಾವು. ಅವ್ರು ಏನೇ ಅಂದ್ರು ನಾವ್ ಅನ್ನಿಸ್ಕೋಬೇಕಪ್ಪ. ನೋಡು ರಾಜಾಕಿರಾವ್, ಹ. ನಮ್ದುಗೆ ಹೆಣ ಮಡಗ್ಲಿಲ್ಲ, ನಿಮ್ದುಗೆ ಕಫನ್ ಮೇ ಹಾಕಿ ದಫನ್ಗೆ ಮಾಡ್ಬಿಡ್ತಾರೆ. ತಾಳ್ಮೆ. ಇಷ್ಟು ದಿನ ಇದ್ರಿ, ಇನ್ 1 ತಿಂಗಳು 2 ತಿಂಗಳು ಸುಮ್ಮನೆ ಇದ್ಬಿಡಿ, ನಿಮಗೆ ಲಾಭ. ಹೇಗೂ ಬಡ್ಡಿ ಮೇಲಕ್ಕೆ ಹೋಗ್ತಾ ಇರುತ್ತಲ್ಲ. ಈಗ ನೀವು ಹೋಗಿ, ನಿಮ್ಗೆ ಹೇಗೆ ಹಣ ಕೊಡೋದು ಅನ್ನೋದನ್ನ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಮತ್ ಯಾವಾಗ ಬರ್ಬೇಕು? ನೀವ್ಯಾರು ಬರ್ಬೇಡಿ, ಏನು ಎವರು ಬೇಡ. ನಾನೇ ಸ್ವತಃ ಬಂದು ನಿಮ್ಮಿಬ್ಬರಿಗೂ ಹಣ, ಇವರಿಗೆ ಹೆಣ ಕೊಡ್ತೀನಿ. ಹೋಗಿ. ಅಚ್ಚಾ ವಾಸು, ಬಾಗಿಲು ತೆಗಿಯಪ್ಪ. ಚಲೋ ದೋಸ್ತ್.
నేను వస్తాను. నేను ఇస్తాను. ಸಂಬಂಧ ಏನೋ ಒಳ್ಳೆ ಕಡೆ ಇದೆ. ನಾಳೆ ತಿಡೀರಂತ ಲಗ್ನ ಇಟ್ಕೊಂಡ್ರೆ ಖರ್ಚಿಗೆ ಏನ್ ಮಾಡ್ತೀರಿ? ಮದ್ವೆಗೆ ಅಂತ ಅವ್ರ ತಾತ ಇಟ್ಟಿರೋ ದುಡ್ಡಿಲ್ವೇನೆ? ಹೌದು, ಅದು ಇವಾಗ ಎಷ್ಟಾಗಿರ್ಬಹುದು? ಒಂದು 3-3.5 ಲಕ್ಷ ಇರ್ಬೋದು. 3 ಲಕ್ಷ? ಏನ್ರಿ, ನಮ್ ನಾಗಿವೇಣಿ ಮದ್ವೆನೂ ಜೊತೆಲಿ ಮಾಡ್ಬಿಟ್ರೆ ಒಂದೇ ಖರ್ಚಿನಲ್ಲಿ 2 ಮದ್ವೆನೂ ಆಗೋಗ್ತಲ್ಲ? ಅದ್ ಸರಿನೇ. ಗಂಡು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲ್ದ ಹಾಗೆ ನನ್ ತಮ್ಮನಿಗಿಂತ ಗಂಡು ಬೇಕಾ? ಅವನ್ ವಿಚಾರಿಸ್ತೀಯಾ? ಅವನೇನ್ರಿ ಕೇಳೋದು, ನಾನು ಹೇಳ್ದಾಗ ಕೇಳ್ತಾನೆ. ಎಷ್ಟೇ ಆದ್ರೂ ನಾನ್ ಬೆಳ್ಸಿದ ತಮ್ಮ ಅಲ್ವಾ, ಅವನ್ಗೂ ನಾಗವೇಣಂದ್ರೆ ಇಷ್ಟಾನೆ. ಈ ಮಾತು ಅವನು ಹೇಳದ್ನೋ? ಸುವ್ವಿ ಅಂದ್ರೆ ಸುಬ್ಬಕ್ಕನ್ ರಾಗ ಅಂತ ಅಷ್ಟು ಗೊತ್ತಾಗ್ಲಿಲ್ವಾ? ಅವನ್ ಡೆಲ್ಲಿ ಬಿಟ್ಟು ಇಲ್ಲಾಕ್ ಬಂದಿದ್ದು? ರವಿ, ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಚಿಕ್ಕಮ್ಮನೆದುರಿಗೆ ಮಾತಾಡೋ ಧೈರ್ಯ ನನ್ಗಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಖಂಡಿತ ಬದುಕೋಲ್ಲ. ಬೇಕಾದಷ್ಟು ಅಡ್ಡಿ ಆತಂಕಗಳು ಬರಲಿ, ನೀನೇನೂ ಭಯಪಡಬೇಕಾಗಿಲ್ಲ. ನಮ್ಮಕ್ಕ ಏನೇ ಎಗರಾಡಿದ್ರು ನಿನ್ನ ನನ್ನಿಂದ ಬೇರೆ ಮಾಡೋದಕ್ಕಾಗೋದಿಲ್ಲ. ನೀನು ಮಾತ್ರ ನಾನು ಹೇಳಿದಕ್ಕೆಲ್ಲ ಹೂ ಅಂತ ಇರು. ಒಂದು ವೇಳೆ ನನಗೂ ನಮ್ಮ ಅಕ್ಕನಿಗೂ ನಿಷ್ಠುರ ಬಂದು ನಾನೇನಾದ್ರೂ ಆ ಮನೆ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಾಗ ನೀನ್ ನನ್ನ ಜೊತೆ ಬರೋದು ಸಿದ್ಧವಾಗಿರ್ಬೇಕು. ಖಂಡಿತ ಬರ್ತೀನಿ. ನೀವೆಲ್ಲಿ ಇರ್ತೀರೋ ಅಲ್ಲೇ ನಾನು ಇರ್ತೀನಿ. ಇದ್ದೇ ಇರ್ಬೇಕು. ಏನಮ್ಮ? ಮಾವನು ಅಚ್ಚಲನು ಕಾಲೇಜ್ ಹತ್ರ ನಾನು ನೋಡಿದೆಮ್ಮ. ಅಯ್ಯೋ ಮಳ್ಳಿ, ಇವತ್ತವಳು ಮನೆಗೆ ಬರ್ಲಿ, ಇಲ್ಲ ಅನ್ಸ್ಬಿಡ್ತೀನಿ. ಬಾರೆ ಬಂದಿಯೇನೆ, ಇವತ್ತು ನಿನ್ನ ಏನ್ ಮಾಡ್ತೀನಿ ನೋಡಿ. ಯಾಕೆ ಚಿಕ್ಕಮ್ಮ? ಮುಚ್ಚ ಬಾಯಿ. ಚಿಕ್ಕಮ್ಮ ಅಂದ್ರೆ ಚಿಕ್ಕಮ್ಮ, ನಿನ್ನ ತಂದು ಸಾಕಿ ಸಲಹೆ ದೊಡ್ಡವಳು ಮಾಡೋದಕ್ಕೆ ಇದೇನ ನೀನು ಮಾಡೋ ಪ್ರತ್ಯುಪಕಾರ? ಎಷ್ಟು ದಿನದಿಂದ ಕಾಯ್ತಿದ್ಯಾ ನನ್ ಕಣ್ಣು ಕುಕ್ಕೋಕೆ? ನಾನೇನ್ ಮಾಡ್ದೆ ಚಿಕ್ಕಮ್ಮ? ನಿನಗೂ ರವಿಗೂ ಏನೇ ಮಾತು? ನನ್ ತಮ್ಮನ ಬರೆಗೆ ಹಾಕೊಳ್ಳಕ್ ನೋಡ್ತಿದ್ಯೇನೆ? ಮಾತಾಡೋಕೆ ಬರ್ದವಳಾಗಿ ನಿಂತಿದ್ಯೇನೆ? ಚಿಕ್ಕಮ್ಮ, ನಾಗವೇಣಿಗೂ ರವಿಗೂ ಮದ್ವೆ ಮಾಡಬೇಕು ಅಂತ ನಾನ್ ಕನ್ಸು ಕಾಣ್ತಿದ್ರೆ ನನ್ನ ಆಸೆಗೆ ಬೆಂಕಿ ಸುರಿತೀಯ. ಯಾವುದೇ ಕಾರಣಕ್ಕೂ ನೀನವನ ಮದ್ವೆ ಹಾಕೊಡ್ದು. ಹಾಗೇನಾದ್ರೂ ಆದ್ರೆ ನಡುಬೀದಿಯಲ್ಲಿ ಮೈ ಮೇಲೆ ಸೀಮೆಣ್ಣ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಾನು ಸತ್ತೋಗ್ತೀನಿ. ಹುಷಾರ್, ನಡಿಯೇ ನಡಿಯೇ. ಅಕ್ಕ, ಅಕ್ಕ. ಏನ್ ರವಿ? ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡಪ್ಪ. ಸ್ವಂತ ಅಕ್ಕನ ಹತ್ರ ಮಾತಾಡೋಕೆ ಪೀಟಿಗೆ ಹಾಕ್ಬೇಕು? ನಾನು ವತ್ಸಲ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ರವಿ, ಮದ್ವೆ ಅನ್ನೋದು ನೀವೊಬ್ಬ ತೀರ್ಮಾನ ಮಾಡಿದ್ರೆ ಆಗತ್ತಾ? ಅವಳ ತಂದೆ ಒಪ್ಪಬೇಕು. ಭಾವನ ನಾನು ಒಪ್ಪಿಸ್ತೀನಿ. ಮಾಡ್ಕೊಳ್ಳೋ ಹುಡುಗಿ ಇಷ್ಟಪಡ್ಬೇಕು. ಅವಳು ಇಷ್ಟಪಡದೆ ನಾನು ಹೇಳ್ತೀನ? ಈ ಮಾತ್ನ ಅವಳೇ ಹೇಳಿದ್ರಾ? ಅವಳು ಹೇಳಿದೆ ನಾನು ಹೇಳಕ್ ಬರ್ತೀನ? ಅದ್ ಯಾವಾಗ ಹೇಳಿದ್ಲು ನನ್ ಕಣ್ ತಪ್ಸಿ? ನಿನ್ ಕಣ್ಣು ಮುಂದೆ ಹೇಳಕ್ಕಾಗತ್ತ ಅಕ್ಕ? ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ಅಂದ್ರೇನು? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಪ್ಪ? ಯಾಕಕ್ಕ ಹಾಗೆ ಹೇಳ್ತೀಯ? ರವಿ, ನಮ್ ನಾಗವೇಣಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾಳೆ ನಿನಗೆ? ನನ್ಗೆ ಅರ್ಥ ಆಗ್ಲಿಲ್ಲ. ಅಲ್ಲ ಕಣೋ ರವಿ, ಅವಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ನಲ್ಲೋ. ಅವಳ ಬಗ್ಗೆ ನನಗೆ ಆ ಭಾವನೆನೇ ಇರ್ಲಿಲ್ವಲ್ಲ ಅಕ್ಕ. ಮದುವೆ ಅನ್ನೋದು ಒಬ್ರು ಇಷ್ಟ ಅಲ್ಲ, ಇಬ್ರು ಒಪ್ಪಬೇಕು, ಇಬ್ರು ಇಷ್ಟಪಡ್ಬೇಕು. ಈ ತತ್ವ ನಂಗೆ ಗೊತ್ತಿರ್ಲಿಲ್ಲ. ಕರೆದು ಕೇಳವಳ್ನ. ಅವಳು ಇಷ್ಟಪಟ್ರೆ ಧಾರಾಳವಾಗಿ ಮಾಡ್ಕೊ. ನಿಮ್ಮಿಷ್ಟಕ್ಕೆ ನಾನೇ ಕಡ್ಡಿ ಬರ್ಲಿ? ವಸಲ, ಲೇ ವಸಲ, ಕೂಗ್ತಿರೋದು ಕೇಳಿಸ್ತಿಲ್ವೇನೆ? ಹೇಳ್ವತ್ಸಲ, ನೀನ್ ನನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಿ ತಾನೆ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಈ ಸಮಯದಲ್ಲಿ ನೀನ್ ಧೈರ್ಯ ತಗೊಳ್ದೆ ಹೋದ್ರೆ ನಮ್ಮ ಭವಿಷ್ಯನೇ ಬದಲಾಯಿಸಿ ಹೋಗುತ್ತೆ.
ನೀನ್ ಹೀಗ್ ಬೆದರಿಸ್ತ್ರ ಮೂತಿ ತಿರುದ್ರೆ ಹಾಗಕ್ಕ ಹೇಳ್ತಾಳೆ? ಕೇಳೋದ್ರಲ್ಲಿ ಒಂದು ನಯ ನಾಜೂಕು ಬೇಡವಾ? ಹೌದಪ್ಪ, ನನಗೆ ನಯ ನಾಜೂಕಿ ಗೊತ್ತಿಲ್ಲ, ನಿನ್ನಿಂದ ಕಲಿಬೇಕಾಗಿದೆ. ಮಹಾತಾಯಿ, ಅವನೇನೋ ಕೇಳ್ತಾನೆ, ಹೇಳು. ಕೇಳಪ್ಪ, ಕೇಳು. ಹೇಳು ವತ್ಸಲ, ಈ ಪ್ರಪಂಚವೇ ಎದುರಾದ್ರೂ ನಾನು ನಿನ್ ಜೊತೆಲಿರ್ತೀನಿ. ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನು ಹೇಳು, ನನ್ನ ಮದುವೆ ಆಗೋದು ಒಪ್ಪಿಗೆ ತಾನೆ? ನಿನ್ ನಾಲ್ಗೆ ಸೇದ್ ಹೋಗಿದೆಯೇನೆ? ಮಾತಾಡೆ. ಇಲ್ಲ, ನನ್ಗೊಪ್ಪಿಗೆ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗಲ್ಲ. ನಾನು ಮದುವೆ ಆಗಲ್ಲ. ಇಷ್ಟಪಡದೇ ಇರೋ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡೋ ಇಷ್ಟ ನನಗಿಲ್ಲ. ಯಾರಿಗೂ ಹೆದರ್ಕೊಂಡು ನಮ್ಮಿಬ್ರು ಬಾಳನ್ನು ಹಾಳು ಮಾಡ್ಬಿಡ್ಬೇಡ ವತ್ಸಲ. ನಿಜ ಹೇಳು, ನಿಜ ಹೇಳು. ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ಲ? ಈ ನಿನ್ನ ಹೆತ್ತ ತಾಯಿ ಮುಂದೆ ನೀವು ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಒಂದು ಕ್ಷಣ ಕೂಡ ನಾನು ಇಲ್ಲಿರೋದಿಲ್ಲ. ಹೇಳು ವತ್ಸಲ. ವತ್ಸಲ, ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ಲ? ಹೇಳು ವತ್ಸಲ. ವತ್ಸಲ ಹೇಳು. ಆಗ್ಲೇ ಹೇಳಿದ್ಲಲ್ಲಪ್ಪ ಮದುವೆ ಆಗೋಲ್ಲ ಅಂತ. ಇನ್ನೇನ್ ಹೇಳ್ಬೇಕು ನಿಂಗೆ? ಇನ್ನೇನಕ್ಕ ಹೇಳೋದಿದೆ? ಎಲ್ಲ ನೀನೇ ಹೇಳಿ ಮುಗಿಸಿಬಿಟ್ಟಿದ್ದೀಯಲ್ಲ. ಒಟ್ಟಿನಲ್ಲಿ ಅವಳು ಅದೃಷ್ಟ ಏನೇಳು? ನಿನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಈ ಸಂದರ್ಭ ನೋಡಿದ್ರೆ ನನಗೇನನ್ಸುತ್ತೆ ಗೊತ್ತಾ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ ಬೇಲಿ ಬೆಳೆ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ. ಬರ್ತೀನಕ್ಕ. ಗುಡ್ ಬೈ. ಮೂವತ್ತರೊಳಗೆ ಮದುವೆ ಆದ್ರೆ ಒಳ್ಳೇದು. ನಿಂತು ನಿಲುವಿನಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಹೇಗೆ ರಾಜಾರೇ? ಮದುವೆಗೆಲ್ಲ ಹೊಣಿಸ್ಕೋಬೇಕೋ ಬೇಡವೋ? ನೀವು ಮನಸ್ಸು ಮಾಡಿದ್ರೆ ಅದೆಷ್ಟೊತ್ತು? ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಈ ಶುಭ ಕಾರ್ಯಗಳನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ರೆ ಒಳ್ಳೇದು. ನಾನೇನೋ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ. ನಮ್ಮ ಹುಡುಗನಿಗೆ ಸ್ಟೇಟ್ಸ್ ನಿಂದ ಒಂದು ಒಳ್ಳೆ ಕೆಲಸಕ್ಕೆ ಆರ್ಡರ್ ಬಂದಿದೆ. ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿ ಆಗಿದೆ. ಅಷ್ಟ್ರಲ್ಲಿ ಈ ಮದುವೆ ಆಗ್ಲೇಬೇಕು. ಮಗನೊಬ್ಬನ್ನೇ ಪರದೇಶಿಯಾಗಿ ಪರದೇಶಕ್ಕೆ ಕಳ್ಸೋಕೆ ನನಗಿಷ್ಟ ಇಲ್ಲ. ಅದ್ ಸರಿ ರಾಯರೇ. ನೀವು ಸುಮ್ಮನಿರ್ರಿ. ಆಗೋ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ನೀವು ಹೇಳ್ದಾಗೆ ಆಗ್ಲಿ. ಮದುವೆ ಈ ತಿಂಗಳೇ ಮುಗಿಸ್ಬಿಡೋಣ. ಆಗ್ಬಹುದು. ಬರ್ತೀನಿ. ಬರ್ತೀವಿ. ಇಲ್ಲಿ ಓ ಬರ್ತೀನಿ. ಅಮ್ಮ, ಅವ್ರ ತಲೆ ಯಾಕೆ ನುಣ್ಣಗಿದೆ? ಸಾಕು ಸುಮ್ಮನಿರು. ಏನ್ ನಾಗವೇಣಿ, ಕಾಫಿ ತಂದಿದ್ದೀರಾ? ಹೌದು, ಕೊಡಿ ಕೊಡಿ. ಅಲ್ಲ ನಾಗವೇಣಿ, ನಿನ್ನೆ ಊಟನೂ ಕೊಡದೆ ಯಾಕೆ ಹಾಗೆ ಓಡೋಗ್ಬಿಟ್ಟೆ? ನಿನ್ನೆ ನಾನೇ ಬಂದಿದ್ದೆ ಮಾವ. ವತ್ಸಲಕ್ಕ ಬಂದಿದ್ದು. ವತ್ಸಲನ? ನೀನು ಅಂತ ತಿಳ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟನಲ್ಲ ನಾನು ಅವಳ ಹತ್ರ. ಏನೇನ್ ಮಾತಾಡ್ದೆ? ನನ್ನ ಬಾಳ ದಾರಿ ದೀಪವಾಗ್ಬೇಕಾದವಳು ನೀನು. ಈ ಕುರುಡನ ಕೈ ಹಿಡಿದು ನಡೆಸಬೇಕಾದವಳು ನೀನು. ಮಾವ, ಕಾಫಿ. ನಾ ಬರ್ತೀನಿ, ನನ್ ಕಾಲೇಜ್ ಗೊತ್ತಾಯ್ತು. ನನಗಿಂತ ಕಾಲೇಜ್ ಹೆಚ್ಚಾಗೋಯ್ತು ನಿನಗೆ. ಇವತ್ತು ಟೆಸ್ಟ್ ಇದೆ, ಮಾತಾಡೋ ಅಷ್ಟು ಪುರ್ಸೊತ್ತಿಲ್ಲ ನಂಗೆ. ಮಾತ್ರ ಹಾಗಂದು ಬಿಟ್ರೆ ಹೇಗೆ? ಇನ್ನೂ ಒಂದ್ ತಿಂಗಳು ಬೇರೆ ನಾನು ಇಲ್ಲೇ ಇರ್ಬೇಕಂತೆ. ಒಂದೇ ಕಡೆ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಗವೇಣಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ಕರ್ಕೊಂಡು ಹೋಗ್ತೀಯ ನನ್ನ? ನಂಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನ್ ನೋಡ್ಕೊಳ್ಳೋದಕ್ಕಿಂತ ಬೇರೆ ಇನ್ನೇನ್ ಕೆಲಸ ಇರೋದು ನಿನಗೆ? ನಾನ್ಯಾಕೆ ನೀನ್ ನೋಡ್ಕೋಬೇಕು? ನಾಳೆ ನನ್ನ ಮದ್ವೆ ಆಗ್ಬೇಕಾದವಳು ನೀನು. ನಾನು ನಿನ್ನ ಮದುವೆ ಮಾಡ್ಕೋಬೇಕಾ? ಯಾಕ್ ಮಾವ, ಕನಸ್ ಗಿನಸ್ ಕಾಣ್ತಿದ್ಯಾ? ನಾಗವೇಣಿ, ನಾಗವೇಣಿ, ನೀನು ನಮ್ಮ ಅಕ್ಕನ ಮಗಳು. ನಿನ್ನ ಬಾಯಿನಲ್ಲಿ ಈ ತರ ಎಲ್ಲ ಮಾತು ಬರಬಾರ್ದು. ಕಣ್ಣಿಲ್ದಿ ಕುರುಡನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನೇನ್ ಗತಿ ಕೆಟ್ಟಿಲ್ಲ. ಬರ್ತೀನಿ. ರಾಜಿ, ರಾಜಿ, ಏನ್ರಿ? ನಂಗೊಂದು ಯೋಚನೆ. ಏನು?
ನೀನ್ ಅವತ್ತು ಹೇಳ್ದಾಗೆ ಇಬ್ರು ಮದುವೆನ ಒಟ್ಟಿ ಮುಗಿಸ್ಬಿಟ್ರೆ ಒಂದೇ ಖರ್ಚಲ್ಲಿ ಕೆಲಸ ಆಗೋಗುತ್ತೆ. ಜವಳಿ ಆರಿಸುವಾಗ ನಾಗವೇಣಿಗೂ ಆರಿಸ್ಬಿಡು. ಅದ್ ಸರಿ ರೀ. ಗಂಡು ನೀನೇ ಹೇಳಿಲ್ವೇ ರವಿನ್ ಮಾಡ್ಕೋತಾಳೆ ಅಂತ? ಪಾಪ ಈ ಸಮಯದಲ್ಲಿ ರವಿಗೂ ಆಶ್ರಯ ಬೇಕು, ನಿನ್ಗೂ ತಮ್ಮ ಅಂತಂದ್ರೆ ಪ್ರಾಣ. ಇಬ್ಬರು ಜೋಡಿನೂ ಹೇಳಿ ಮಾಡಿಸ್ತಾಗಿರುತ್ತೆ. ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ. ಕಂಡು ಕಂಡು ಆ ಕಣ್ಣಿಲ್ಲದ ಕುರುಡನ್ ಮದುವೆ ಮಾಡ್ಕೊಂತ ಹೇಳ್ತಿಲ್ಲಪ್ಪ. ಹೇಳ್ತೇನೆ ನಿನ್ ಮಗಳ ಮಾತ್ನ. ಇದೇನಾರು ರವಿ ಕಿವಿಗೆ ಬಿದ್ದರೆ ಎಷ್ಟು ನೊಂದ್ಕೊಂಡಾರು. ಅವಳು ಬದುಕಿ ಬಾಳಬೇಕಾಗಿರೋ ಹುಡುಗಿ, ಒಳ್ಳೆ ಗಂಡನ ಕೈ ಹಿಡಿಬೇಕು ಅನ್ನೋ ಆಸೆ ಇರಲ್ವಾ? ರವಿಗೆ ಏನಾಗಿದೆಯೇ? ಅಕಸ್ಮಾತ್ ಮದುವೆ ಆದ್ಮೇಲೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ದೆ? ಬೇರೆ ಏನೊಂದು ಮದುವೆ ಮಾಡ್ತಿದ್ಯಾ? ಸಾಕು ಸುಮ್ನೆ ರೀ. ಒತ್ತಲಿಗೆ ಒಳ್ಳೆ ದಿವಿನಾಗಿರೋ ಗಂಡು ನೋಡಿ ನನ್ ಕಂದನ್ಗೆ ಕುರುನ್ ಗಂಟು ಹಾಕೋಕ್ ನೋಡ್ತೀರಾ? ಚಿನ್ನದ ಸೂಜಿ ಅಂತ ಕಣ್ಚುಚ್ಕೊಳ್ಳಕ್ಕಾಗತ್ತಾ? ಅಬ್ಬಾ 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 ಅಬ್ಬಾ, ನೀವುಗಳು ಯಾವ ಸಮಯದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಿರೋ ಆ ಪರಮಾತ್ಮನಿಗೆ ಗೊತ್ತು. ಕತ್ಲಾಗಿರ್ಬಹುದು, ಲೈಟ್ ಹಾಕೋಣ ಅಂತ ಸ್ವಿಚ್ ಹುಡುಕ್ತಾ ಇದ್ದೆ. ನನ್ನ ಬಾಳೆ ಕತ್ತಲಲ್ಲಿ ಮುಳುಗ್ ಹೋಗಿರುವಾಗ ಇನ್ನೆಲ್ಲಿ ಬೆಳಕು ಕಾಣೋದಕ್ಕೆ ಸಾಧ್ಯ? ಇನ್ನೆಲ್ಲಿ ಸಾಧ್ಯ? ಸ್ವಲ್ಪ ಸಾವಧಾನ. ಎಲ್ಲಮ್ಮ ನಿಮ್ಮ ಯಜಮಾನ್ರು ಮುಹೂರ್ತದ ವೇಳೆ ಹತ್ರ ಬರ್ತಾ ಇದೆಯಲ್ಲ. ನಂಗೂ ಅದೇ ಯೋಚನೆ ಆಗಿದೆ. ಓ, ಇಷ್ಟೊತ್ತಾದ್ರೂ ಗೋಪಾಲ ಇನ್ ತಲೆನೇ ಕಾಣಿಸ್ತಾ ಇಲ್ವಲ್ಲ? ಎಲ್ಲಪ್ಪ ಎಲ್ಲಪ್ಪ ಇಲ್ಲಿ ಇಲ್ಲಪ್ಪ. ಒಳ್ಳೆ ನಕ್ಷತ್ರಗಳ ತರ ಇದಿರಲ್ಲ ನೀವು, ಚಿತ್ರಗುಪ್ತರೇ ನೀವು. ಸ್ವಲ್ಪ ಇರಿ. ನಾನು ಆವತ್ತಿದ್ದ ಹೇಳ್ತಾ ಇದ್ದೆ ನಿನಗೆ ಧೈರ್ಯ ಸಾಲದು ಅಂತ. ನೀನ್ ಮುಂಚೆಯಿಂದ ನಿಮ್ ಚಿಕ್ಕಪ್ಪನ ಮಾತಿಗೆ ಸ್ವಲ್ಪ ಎದುರು ಬಿದ್ದು ಮಾತಾಡಿದ್ರೆ ನಿನ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ? ನೋಡು, ಈಗ ಏನ್ ಮಾಡಕ್ಕೂ ಆಗೋದಿಲ್ಲ. ಪಾಲಿಗೆ ಬರುವುದು ಪಂಚಾಮೃತ ಅಂತ ತಿಳ್ಕೊಂಡು ತೃಪ್ತಿ ಪಡ್ಕೋಬೇಕು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋದ್ಸಲ. ವೇದ ವೇದ, ಒಂದ್ 5 ನಿಮಿಷ ನಾನು ಒಂಟಿಯಾಗಿರೋಕೆ ಬಿಡ್ತೀಯ? ನಾನೊಬ್ಬಳೆ ಹತ್ತು ಸಮಾಧಾನ ಮಾಡ್ಕೋಬೇಕಲ್ಲಿ, ಪ್ಲೀಸ್. ಹಾಗೆ ಹಾಗೆ ಮಾಡಿ. ಇದೇನಮ್ಮ ಇದು? ಕ್ಷಣದಲ್ಲಿ ಬರ್ತೀನಿ ಅಂದವನು ಯುಗವಾದ್ರೂ ಬರ್ತಾ ಇಲ್ವೇ? ಸ್ವಾಮಿ, ಮುಹೂರ್ತ ಮೀರೋಗ್ತಾ ಇದೆ. ಸ್ವಲ್ಪ ಇರ್ರಿ, ಇಲ್ಲಿ ಮನೆನೇ ಮುಳುಗೋಗ್ತಾ ಇದೆ. ಮುಹೂರ್ತ ಅಂತೆ ಮುಹೂರ್ತ. ನೋಡಿ, ಗೋಪಾಲಯ್ಯ ಬರೋವರೆಗೂ ಯಾವ್ದಾದ್ರು ಒಂದು ಮಂತ್ರ ಬದರ್ತಾ ಇರಿ. ಸಾರಿ ರೀ, ಕಣ್ಣಿದೇನ್ರಿ ನಿಮ್ಗೆ? ರವಿ, ಮುಹೂರ್ತ ಗೊತ್ತಾಯ್ತು ಬಾ. ಇನ್ನೊಂಟೋಗಿದ್ರಿ ಗೋಪಾಲರಾಯ, ಎಲ್ಲರೂ ನಿಮ್ಮನ್ನ ಕಾಯ್ತಾ ಇದ್ದಾರೆ. ನಡೀರಿ ನಡೀರಿ ನಡೀರಿ. ಬಂದ್ರ? ಬನ್ನಿ, ಬರ್ತೀರ. ಬಂದ್ಬಿಟ್ಟಲ್ಲ. ಹಣ ತಂದ್ರ? ಇನ್ನೆಲ್ಲಿ ಹಣ ಸ್ವಾಮಿ, ನನ್ನ ಹೆಣ ಬಂದಿದೆ. ಯಾಕೆ? ಏನಾಯ್ತು? ನನ್ನ ಮಗಳ ಹೆಸರಿನಲ್ಲಿ 3 ಲಕ್ಷ ರೂಪಾಯಿ ಮುಳುಗ್ ಹೋಯ್ತು. ನಾನ್ ದುಡ್ಡಿಟ್ಟು ಚಿಟ್ ಫಂಡ್ ದಿವಾಳಿ ಆಗೋಯ್ತು. ಅಯ್ಯೋ ರಾಜಾರಾಯರೇ, ನನ್ನ ಮಗಳ ತಲೆ ಮೇಲೆ ನಾನೇ ಬಣ್ಣ ಹಿಡಿದು ಬಿಟ್ಟೆ. ನೀವ್ ಹೇಳ್ತಾ ಇರೋದಲ್ಲ ನಿಜಾನೇನ್ರಿ? ಬೇಕಾದ್ರೆ ಪೇಪರ್ ನೋಡಿ ಸ್ವಾಮಿ. ಏ ವಾಸು, ಸ್ವಾಮಿ ಹೇಳೋ ಮೇಲೆ ನಾನು ಏನ್ ಅಪರಾಧ ಮಾಡಿದೆ? ಇನ್ನೇನ್ರಿ ಆಗ್ಬೇಕು? ಮದುವೆ ಚಪ್ಪರದಲ್ಲಿ ಹಣ ಕೊಡ್ತೀನಿ ಅಂತ ಅಂದೇ ಸ್ವಾಮಿ, ಆದ್ರೆ ಏನ್ ಮಾಡ್ಲಿ, ನನ್ನ ಅದೃಷ್ಟನೇ ನನಗೆ ಕೈ ಕೊಟ್ಬಿಡ್ತಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಡಿಯೋ ಹೋಗೋಣ. ಹಾಗಂದ್ರೆ ನನ್ನ ಮಗಳ ಗತಿ ಏನು ದೇವ್ರು? ನಿನ್ನ ಮಗಳ ಗತಿ ಏನಾದ್ರೂ ನನಗೇನೇ ಆಗ್ಬೇಕು? ಎಳೆದು ಬಿಟ್ಟಿಯಲ್ಲ ಈ ತಲೆ ಮೇಲೆ ಕಲ್ ಚಪ್ಪಡಿನ. ರಾಜಾರಾಯರೇ, ನೀವು ವತ್ಸಲನ್ ತಾಯಿ ಕಡೆ ಸಂಬಂಧ ಬೇರೆ, ಅವಳು ನಿಮ್ಮ ಹುಡುಗಿ, ನೀವೇ ಅವಳು ಕೈ ಬಿಟ್ಬಿಟ್ರೆ ಹೇಗೆ ಸ್ವಾಮಿ? ಓ, ಈ ಪಂಚಾಯತಿ ಎಲ್ಲ ನನ್ನ ಹತ್ರ ಓದ್ಬೇಡ. 3 ಲಕ್ಷ ರೂಪಾಯಿ ತಂದಿಟ್ರೇನೆ ತಾಳಿ ಕಟ್ಸೋದು. ಸ್ವಾಮಿ, ನಿಮ್ಗೆ ಹಣನೇ ಮುಖ್ಯ ಇತ್ತು ಅಂತಂದ್ರೆ
ನನ್ನ ಪ್ರಾಣ ಹೊತ್ತೆ ಇಟ್ಟಾದ್ರೂ ನಿಮ್ಗೆ ಹಣ ತಂದು ಕೊಡ್ತೀನಿ ಸ್ವಾಮಿ. ನಿನ್ನ ಪ್ರಾಣಕ್ಕೆಲ್ಲ ಇದೆ ಬೆಲೆ. ಅದನ್ನ ಒತ್ತೆ ಇಟ್ರೆ ಒಂದು ಬಿಡ್ಕಾಸು ಸಿಕ್ಕಲ್ಲ. ಇಷ್ಟು ಜನ ಎದುರಿಗೆ ನನ್ನ ಮಾನ ತೆಗಿಬಿಡಿ. ಮೊದಲು ಮದುವೆ ನಡೆಸಿ ಸ್ವಾಮಿ. ಮದುವೆನಾ? ಮದುವೆ ನಿನ್ನ ಯೋಗ್ಯತೆಗೆ ಯಾರಾದ್ರೂ ಕುಂಟನ್ನೋ ಕುರುಡನ್ನೋ ಕರ್ಕೊಂಬಂದು ತಾಳಿ ಕಟ್ಸು. ಬಿಡುವಿದ್ರೆ ಬಂದು ಅಕ್ಷತೆ ಹಾಕ್ತೀನಿ. ಸ್ವಲ್ಪ ಶಾಂತಿ, ಸ್ವಲ್ಪ ಶಾಂತಿ. ರಾಜಾರವರೇ, ಶಾಂತಿ ಶಾಂತಿ. ತಾವು ದೊಡ್ಡವರು, ವಿವೇಕಿಗಳು, ತಿಳುವಳಿಕೆ ಇರುವರು. ತಾವೇ ಹೀಗೆ ದುಡುಕ್ಬಿಟ್ರೆ ಹೇಗೆ? ಪ್ರಪಂಚದಲ್ಲಿ ಹಣ ಒಂದಕ್ಕೆ ಪ್ರಾಧಾನ್ಯತೆ ಇದ್ದಿದ್ರೆ ಮನುಷ್ಯತ್ವಕ್ಕೆ, ಗುಣಕ್ಕೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಕೇವಲ ಒಂದು ಹೆಣ್ಣನ್ನು ದುಡ್ಡಿನಿಂದ ಬದುಕಬೇಕು ಅನ್ನೋಂಥವ್ರನ್ನ ಮನುಷ್ಯ ಅನ್ನೋದಿಲ್ಲ, ಗಂಡಸು ಅನ್ನೋದಿಲ್ಲ. ಏನಂತಾರೆ? ನಾಮರ್ದ ಅಂತಾರೆ. ಯಾವನಯ್ಯ ನಾಮರ್ದ? ಏನ್ ದೊಡ್ಡ ಉಪನ್ಯಾಸಕ? ನಿನ್ನ ಉಪದೇಶ ಏನಿದ್ರು ಟೌನ್ ಹಾಲ್ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡು. ಅಲ್ಲಿ ನಿನ್ನ ಫ್ರೆಂಡ್ಸ್ ಕುಂಟ್ರು ಕುಳ್ರು ಬೇಕಾಷ್ಟು ಜನ ಇರ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ, ಟೌನ್ ಹಾಲ್ ಮುಂದೆ ಭಾಷಣ ಕೇಳಕ್ ಬರೋರೆಲ್ಲ ದೊಡ್ಡ ಮನುಷ್ಯರು, ನಿನ್ನಂಥ ಕಚ್ಚಡಗಳಲ್ಲ. ಯಾರನ್ನೋ ಕಚಡ ಅಂತೀಯ? ನೀ ಕೂಡ ಅಲ್ಲ? ನಾನಲ್ಲ, ನಿಮ್ಮಪ್ಪ. ಏನಂದೆ? ನನ್ನ ಮಗ ನೋಡ್ತೇನೋ. ಕಣ್ ಕಾಣಿಸುತ್ತಾ? ಕಾಣಿಸುತ್ತೆ ಕಣಿ. ತಿರುಗಿ ನನ್ನ ಮಗ ನೋಡ್ತೇನೋ. ಎಲ್ಲೋಬ್ರು? ತಿರುಗಿ 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 ನನ್ನ ಮಗ ನೋಡ್ತೇನೋ. ಈ ಮದುವೆ ನಿಂತಾಯ್ತು. ರವಿ ಕೂಡ ಅಲ್ಲ. ವತ್ಸಲ, ನನ್ನ ಹೆಸರು ವಾಸುನೇ ಅಲ್ಲ, ನನ್ನ ಹೆಸರು ರಾಜಾರಾಯನೇ ಅಲ್ಲ. ಪಾಪ ನಡಿ. ನಿಮ್ದು ರಾಜಾರಾವ್ ಮಾಡಬ್ಬು ಮಾಡಬ್ಬು. ರವಿ, ವತ್ಸಲ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಕಾಗದ ಮಾತ್ರ ಬರ್ದಿಟ್ಟು ಹೋಗಿದ್ದಾಳೆ. ಅಪ್ಪ, ನನ್ನನ್ನು ಕ್ಷಮಿಸಿ. ರವಿಯನ್ನು ಬಿಟ್ಟು ಬದುಕುವ ಇಚ್ಛೆ ನನಗಿಲ್ಲ. ನಾನು ನನ್ನ ತಾಯಿ ಬಳಿಗೆ ಹೋಗುತ್ತಿದ್ದೇನೆ. ನನ್ನನ್ನು ಹುಡುಕಬೇಡಿ. ನನ್ನ ಹೆಸರಿನಲ್ಲಿರುವ 3 ಲಕ್ಷ ರೂಪಾಯಿಗಳನ್ನು ನನ್ನ ತಂಗಿ ನಾಗವೇಣಿ ಮದುವೆಗೂ ನನ್ನ ಪ್ರೀತಿ ಪುಟ್ಟುವಿನ ವಿದ್ಯಾಭ್ಯಾಸಕ್ಕೂ ಉಪಯೋಗಿಸಿಕೊಳ್ಳಿ. ಚಿಕ್ಕಮ್ಮ ನನ್ನನ್ನು ಕ್ಷಮಿಸಲಿ. ಇಂತೂ ವತ್ಸಲ ವತ್ಸಲ.
ವತ್ಸಲ ವತ್ಸಲ ನಿನ್ನ ರವಿ ರವಿ ನಿಮ್ ಕಣ್ಣು ನೀವು ನನ್ನ ನೋಡ್ತಾ ಇದ್ದೀರಾ? ಹೌದು ವತ್ಸಲ, ನಿನ್ನ ಪಡೆಯೋದಕ್ಕೋಸ್ಕರವೇ ನನ್ನ ಈ ಕಣ್ಣುಗಳಿಂದ ಇಲ್ಲದ ಹಾಗೆ ಮಾಡ್ಕೊಂಡಿದ್ದೆ. ಒಂದು ವೇಳೆ ನೀನ್ ನನ್ನ ಭಾಗಕ್ಕಿಲ್ಲದೆ ಹೋಗಿದ್ರೆ ನನ್ನ ಕಣ್ಣುಗಳು ಇರ್ತಿರ್ಲಿಲ್ಲ, ನಿನ್ನ ರವಿನ ನೀನು ಜೀವಂತವಾಗಿ ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ. ರವಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನೆಲ್ಲಾದ್ರೂ ಯಾರೋ ಕಾಣದ ಹಾಗೆ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ. ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ತಾಯಿ. ಅಲ್ಲ, ನಿನ್ನ ರವಿಗೆ ಒಪ್ಪಿಸ್ಬೇಕು ಅಂತ ತಾನೆ ಏನೂ ಆಗದೆ ಇದ್ದ ಚಿಟ್ಟಿ ಹೊಂಡನ ಮುಳುಗೋಯ್ತು ಅಂತ ಆಟ ಹೂಡಿದ್ನಲ್ಲಮ್ಮ. ಕಡೆಗಳಿಗೆ ಅವಳಿಗೆ ರವಿ ಬರದೆ ಹೋಗಿದ್ರೆ ನಮ್ ಗತಿ ಏನಾಗ್ತಿತ್ತೋ ತಾಯಿ. ವತ್ಸಲ, ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ್ರು ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಅಕ್ಕ